ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವ ಮಾರ್ನಿಂಗ್ ಸ್ಮೂದಿ ಅಥವಾ ಹೆಲ್ದಿ ಅನ್ಕೊಂಡು ತಿನ್ನುವಂತಹ ಪ್ರೋಟೀನ್ ಬಾರ್, ಗ್ರಾನೋಲಾ, ಮ್ಯೂಸ್ಲಿ ನಿಜವಾಗ್ಲೂ ನಿಮಗೆ ಎನರ್ಜಿಯನ್ನ ಕೊಡ್ತಾ ಇದೆಯಾ? ಅಥವಾ ಮಧ್ಯಾಹ್ನ 12 ಗಂಟೆ ಆಗುವಷ್ಟರಲ್ಲಿ ನಿಮ್ಮನ್ನ ಹಿಡನ್ ಎನರ್ಜಿ ಕ್ರಾಶ್ ಕಡೆಗೆ ತಳ್ತಾ ಇದೆಯಾ? ಇವತ್ತು ನಾವು ಡೈಲಿ ಲೈಫ್ನಲ್ಲಿ ಹೆಲ್ದಿ ಅಂತ ಭಾವಿಸಿ ತಿನ್ನುವಂತಹ ಆಹಾರಗಳ ರಿಯಾಲಿಟಿ ಹಾಗೂ ಅವುಗಳ ಬದಲಿಗೆ ಏನ್ ತಿನ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ನಮ್ಮ ಬಾಡಿಗೆ ಕಾನ್ಸ್ಟೆಂಟ್ ಎನರ್ಜಿ ಬೇಕು ಅಂದರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಸ್ಟೇಬಲ್ ಆಗಿರಬೇಕು. ಅಂದರೆ ನಾವು ಸೂಪರ್ ಮಾರ್ಕೆಟ್ನಲ್ಲಿ ತರುವಂತಹ ಹಲವು ವೆಲ್ನೆಸ್ ಪ್ರಾಡಕ್ಟ್ಸ್ನಲ್ಲಿ ಅಡಗಿರುವಂತಹ ಹಿಡನ್ ಶುಗರ್ಸ್ ಮತ್ತು ಅಲ್ಟ್ರಾ ಪ್ರೊಸೆಸ್ಡ್ ಇಂಗ್ರೀಡಿಯೆಂಟ್ಸ್ ನಮ್ಮ ದೇಹಕ್ಕೆ ಹೋದ ತಕ್ಷಣ ಇನ್ಸ್ಟೆಂಟ್ ಗ್ಲೂಕೋಸ್ ಸ್ಪೈಕ್ ಕ್ರಿಯೇಟ್ ಮಾಡುತ್ತವೆ. ಇದಕ್ಕೆ ರೆಸ್ಪಾನ್ಸ್ ಆಗಿ ನಮ್ಮ ದೇಹ ಇನ್ಸುಲಿನ್ ಅನ್ನ ಭಾರಿ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತೆ. ಪರಿಣಾಮವಾಗಿ ದಣಿವಿನ ಜೊತೆಗೆ ಆಫ್ಟರ್ನೂನ್ ಫಟೀಗ್ ಮತ್ತು ಬ್ರೈನ್ ಫಾಗ್ ಶುರುವಾಗುತ್ತೆ. ಈ ಫೇಕ್ ಹೆಲ್ದಿ ಫುಡ್ ಲಿಸ್ಟ್ನಲ್ಲಿ ಮೊದಲನೇದು ಫ್ಲೇವರ್ಡ್ ಓಟ್ ಮಿಲ್ಕ್ಸ್. ಇದರಲ್ಲಿ ಒಮೆಗಾ ಅಥವಾ ಫೈಬರ್ ಇದೆ ಅಂತ ನಾವು ಅನ್ಕೋತೀವಿ. ಆದರೆ ಹೆಚ್ಚಿನ ಕಮರ್ಷಿಯಲ್ ಓಟ್ ಮಿಲ್ಕ್ನಲ್ಲಿ ರಿಫೈನ್ಡ್ ಓಟ್ಸ್ ಜೊತೆಗೆ ಬರುವಂತಹ ಆಡೆಡ್ ಶುಗರ್ ಮತ್ತು ಓಟ್ ಮಾಲ್ಟೋಸ್ ಇರುತ್ತೆ. ಇದನ್ನ ಸೇವಿಸಿದ ತಕ್ಷಣ ಗ್ಲೂಕೋಸ್ ಶೂಟಪ್ ಆಗುತ್ತೆ. ಇದರ ಬದಲು ನ್ಯಾಚುರಲ್ ಅನ್ಸ್ವೀಟೆಂಡ್ ಆಲ್ಮಂಡ್ ಮಿಲ್ಕ್ ಅನ್ನ ಸೇವಿಸಿ. ಇದು ಸ್ಟೇಬಲ್ ಎನರ್ಜಿ ನೀಡುತ್ತೆ. ಎರಡನೇದು, ವರ್ಕೌಟ್ ಆದಮೇಲೆ ಅಥವಾ ಆಫೀಸ್ನಲ್ಲಿ ಸ್ನ್ಯಾಕ್ಸ್ ಬದಲು ತಿನ್ನುವಂತಹ ಪ್ರೋಟೀನ್ ಬಾರ್ಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುತ್ತೆ, ಸೊ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ, ಹಲವು ಬ್ರ್ಯಾಂಡ್ನ ಪ್ರೋಟೀನ್ ಬಾರ್ಗಳಲ್ಲಿ ಪ್ರೋಟೀನ್ಗಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ ಲೆವೆಲ್ ಇರುತ್ತೆ. ಇದ್ರ ಜೊತೆಗೆ ಸಿಂಥೆಟಿಕ್ ಸ್ವೀಟ್ನರ್ಸ್ ಹಾಗೆ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರ್ತಾರೆ. ಹೀಗಾಗಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಚೆಕ್ ಮಾಡಿ ನಂತರನೇ ಪ್ರೋಟೀನ್ ಬಾರ್ಗಳನ್ನು ಖರೀದಿ ಮಾಡಿ. ಇನ್ನು ಮೂರನೇದಾಗಿ ಬರುವಂಥದ್ದು, ಬೆಳಿಗ್ಗೆ ನಾವು ಬಾಡಿ ಡಿಟಾಕ್ಸ್ ಆಗೋಕೆ ಅಂತ ಕುಡಿಯುವಂತಹ ಕಮರ್ಷಿಯಲ್ ಗ್ರೀನ್ ಜ್ಯೂಸಸ್. ಬಾಟಲ್ ಹಸಿರಾಗಿದ್ದ ತಕ್ಷಣ ಅದು ಹೆಲ್ದಿ ಅಲ್ಲ. ಯಾಕಂದರೆ ಟೇಸ್ಟ್ ಹೆಚ್ಚಿಸೋದಕ್ಕೆ ಫೈಬರ್ನ ತೆಗೆದು ಫ್ರೂಟ್ ಕಾನ್ಸಂಟ್ರೇಟ್ ಮತ್ತು ಅದಕ್ಕೆ ರುಚಿಗೆ ತಕ್ಕ ಹಾಗೆ ಸಕ್ಕರೆಯನ್ನು ಮಿಕ್ಸ್ ಮಾಡಿರ್ತಾರೆ. ಇದರ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ಪಾಲಕ್ ಜ್ಯೂಸ್, ಮಿಂಟ್ ಕೊರಿಯಾಂಡರ್ ಜ್ಯೂಸ್ ಕುಡೀರಿ. ಇವುಗಳನ್ನು ಶೋಧಿಸದೆ ನಾರಿನಂಶದ ಜೊತೆಗೆ ಕುಡಿದ್ರೆ ಆರೋಗ್ಯಕ್ಕೆ ಬಹಳ ಉತ್ತಮ. ನಾಲ್ಕನೇದು, ನಾವು ಬ್ರೇಕ್ಫಾಸ್ಟ್ನಲ್ಲಿ ತಿನ್ನುವಂತಹ ಯೋಗರ್ಟ್ ಮತ್ತು ಗ್ರಾನೋಲಾ. ಗ್ರೀಕ್ ಯೋಗರ್ಟ್ ಅಥವಾ ಪ್ಲೇನ್ ಯೋಗರ್ಟ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಅಂಗಡಿಯಿಂದ ತರುವಂತಹ ಫ್ರೂಟ್ ಫ್ಲೇವರ್ಡ್ ಯೋಗರ್ಟ್ಗಳನ್ನು ನೀವು ಆರೋಗ್ಯದ ದೃಷ್ಟಿಯಿಂದ ತಿಂತಾ ಇದ್ರೆ ಈಗಲೇ ನಿಲ್ಲಿಸಿ. ಯಾಕಂದರೆ ಇದರಿಂದ ಆರೋಗ್ಯ ಸುಧಾರಿಸೋ ಬದಲು ಇನ್ನಷ್ಟು ಹದಗೆಡುತ್ತೆ, ಜೊತೆಗೆ ತೂಕ ಕೂಡ ಹೆಚ್ಚಾಗುತ್ತೆ. ಇನ್ನು ಪ್ಯಾಕೇಜ್ಡ್ ಗ್ರಾನೋಲಾದಲ್ಲಿ ಅಥವಾ ಮ್ಯೂಸ್ಲಿಯಲ್ಲಿ ಕೂಡ ಸಕ್ಕರೆ ಅಂಶ ಇರುತ್ತೆ. ಐದನೇದು, ಕಾರ್ನ್ಫ್ಲೇಕ್ಸ್. ಕೆಲವರು ತೂಕ ಎಳಿಸ್ಕೊಳ್ಳೋದಕ್ಕೆ ಅಂತ ಕಾರ್ನ್ಫ್ಲೇಕ್ಸ್ ಮೊರೆ ಹೋಗ್ತಾರೆ. ವೆಯ್ಟ್ ಲಾಸ್ಗೆ ಇದಕ್ಕಿಂತ ವರ್ಸ್ಟ್ ಫುಡ್ ಮತ್ತೊಂದಿಲ್ಲ. ಇದರಲ್ಲಿ ಇರುವಂತಹ ಪ್ರಿಸರ್ವೇಟಿವ್ಸ್ ಮತ್ತು ಶುಗರ್ ನಿಮ್ಮ ಶಕ್ತಿಯನ್ನು ಹೀರಿಬಿಡುತ್ತೆ. ಇದಕ್ಕೆ ಬದಲು ಸಿಂಪಲ್ ಪ್ಲೇನ್ ಗ್ರೀಕ್ ಯೋಗರ್ಟ್ಗೆ ಸ್ವಲ್ಪ ಫ್ರೆಶ್ ಫ್ರೂಟ್ಸ್, ಬೆರೀಸ್, ನಟ್ಸ್, ಚಿಯಾ ಸೀಡ್ಸ್ ಇತ್ಯಾದಿಗಳನ್ನು ಹಾಕಿ ತಿಂದರೆ ಪ್ರೋಟೀನ್ ಜೊತೆಗೆ ಕಂಟಿನ್ಯೂಸ್ ಎನರ್ಜಿ ಕೂಡ ಸಿಗುತ್ತೆ. ಈ ಸಣ್ಣ ಬದಲಾವಣೆಗಳು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ, ತೂಕ ಇಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ದಿನವಿಡೀ ನೀವು ಎನರ್ಜೆಟಿಕ್ ಫೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸುಮನ್ ಟಿವಿ ಕನ್ನಡ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.